ಆಸರೆ ಅನಾಥಾಶ್ರಮ ಲಗ್ಗೆರೆ ಲಯನ್ ಜಯರಾಜ್ ನಾಯ್ಡುರವರ ಕರ್ಮಕಾಂಡದ ಬಗ್ಗೆ ನಿನ್ನೆಯಿಂದ ವಿಡಿಯೋ ವೈರಲ್ ಆಗ್ತಾ ಇದೆ. ನೋಡ್ಕೊಂಡ್ ಬನ್ನಿ, ವಿಡಿಯೋ ಹಾಕಿದ್ದೀನಿ. ತನ್ನ ಮಗಳಿಗಿನ್ನ ಚಿಕ್ಕ ವಯಸ್ಸಿರೋ ನಿರ್ಗತಿಕ ಹೆಣ್ಣು ಮಗಳಿಗೆ ವಿಡಿಯೋ ಕಾಲ್ ನಲ್ಲಿ ಬೆತ್ತಲೆ ಮಾಡಿದ್ದಾರೆ. ಅದನ್ನ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ, ಈ ವ್ಯಕ್ತಿ ಲಯನ್ ಜಯರಾಜ್ ನಾಯ್ಡುನ ಅಂತ ನೀವು ಒಂದ್ಸತಿ ನೋಡ್ಕೊಳ್ಳಿ. ನಿರ್ಗತಿಕ ಹೆಣ್ಮಕ್ಳು, ನಾವ್ ಅನಾಥರು, ನಮ್ಗೆ ಯಾರೂ ಇಲ್ಲ ಅಂತ ಹೋಗೋರ್ನ ಹೇಗೆ ಬಳಸ್ಕೋತಾ ಇದ್ದಾರೆ ಅನ್ನೋದು ನಿಮ್ಗಿದ್ರ ಮುಖಾಂತರ ಗೊತ್ತಾಗತ್ತೆ. ಎಷ್ಟೋ ಜನ ತಿಂಗಳು ಸಂಬಳನ ಇಂತ ಆಶ್ರಮಕ್ಕೆ ಕೊಟ್ಟಿದ್ದೀರಾ. ತುಂಬಾ ಜನ ನಿಮ್ ಹೆಂಡತಿ ಮಕ್ಳಿಗೆ ನೀವ್ ಖರ್ಚು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಪಾಪ ಆಶ್ರಮಕ್ ಕೊಡೋಣ ಅಂತ ಹೇಳಿ ಕೊಟ್ಟಿರ್ತೀರಾ. ಎಷ್ಟೋ ಜನ ಸಾಲ ಮಾಡಿ ಈ ತರ ಆಶ್ರಮಗಳಿಗೆ ಕಾಸು ಕೊಟ್ಟಿದ್ದಾರೆ. ಸ್ಕೂಲ್ ಮಕ್ಳನ್ನ ಒನ್ ಡೇ ಔಟಿಂಗ್ ಅಂತ ಇಂತ ಆಶ್ರಮಗಳಿಗೆ ಕರ್ಕೊಂಡೋಗಿ ತೋರ್ಸಿ, ನೋಡಿ ಇಷ್ಟೆಲ್ಲ ಕಷ್ಟ ಇದೆ ಅಂತ ತೋರ್ಸಿರ್ತೀರಲ್ಲ. ನೋಡಿ ಇವಾಗ ಏನಂತ ಹೇಳ್ತೀರಾ ಸ್ಕೂಲ್ ಮಕ್ಳಿಗಳಿಗೆ? ನಿಮ್ಮನ್ನ ಕರ್ಕೊಂಡು ಹೋಗಿದ್ನಲ್ಲಪ್ಪ, ಅದೇ ಲಯನ್ ಜಯರಾಜ್ ನಾಯ್ಡು ಅವರ ಆಶ್ರಮ, ಅವನು ಕಚಡ ಅಂತೆ, ಅವನ್ ಸರಿ ಇಲ್ವಂತಮ್ಮ, ಹೆಣ್ಮಕ್ಳನ್ನ ಮಿಸ್ಯೂಸ್ ಮಾಡ್ಕೋತಾನಂತೆ ಅಂತ ಹೇಳಿದಾಗ ಆ ಮಕ್ಳು, ಟೀಚರ್ ನೀವ್ ಏನಕ್ ಮತ್ತೆ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋದ್ರಿ, ನಿಮ್ಗ್ ಗೊತ್ತಾಗ್ಲಿಲ್ವಾ ಅಂತ ಕೇಳ್ತಾರೆ. ಜಿಂಕೆ ಮರಿಗಳನ್ನ ಹುಲಿ ಬಾಯಿಗೆ ನಾವೇ ಕರ್ಕೊಂಡೋಗಿ ಬಿಟ್ಟಂಗಾಗತ್ತೆ. ಅನಾಥಾಶ್ರಮ ನಡೆಸ್ಕೊಂಡು ಮೈ ತುಂಬಾ ಕೆಜಿ ಗಟ್ಲೆ ಒಡವೆ, ಜೊತೆಗೆ ಬೆಂಗಳೂರಲ್ಲಿ ಒಂದು ಲಕ್ಸುರಿ ರೆಸಾರ್ಟ್ ಕಟ್ಕೊಂಡು ನೆಮ್ಮದಿಯಾಗಿದ್ದಾರೆ. ಪಾಪ ನೀವು ದಾನ ಮಾಡಿರೋರು ಹೇಗಿದ್ದೀರಾ? ಇದ್ದಾಗೆ ಇದ್ದೀರಾ ಅಲ್ವಾ? ನಾನ್ ಪ್ರತಿಯೊಬ್ರಲ್ಲೂ ಒಂದ್ ಮಾತ್ ಹೇಳೋದೇನು ಅಂದ್ರೆ, ವಿಡಿಯೋನಲ್ಲಿ ಯಾರೋ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಅವನ್ ಸ್ವಾರ್ಥಕ್ಕೆ ವಿಡಿಯೋ ಮಾಡಿ ಹಾಕಿರ್ತಾನೆ. ಇದು ಸತ್ಯ. 4 ಜನರ ಹತ್ರ ತುಂಬಾ ಒಳ್ಳೆಯವನು, ಅಮಾಯಕ ಅಂತ ಒಂದು ID ಪ್ರೂಫ್ ಬೇಕಾಗಿರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಈ ತರ ನಾನ್ ಮಾಡ್ತಾ ಇದ್ದೀನಿ, ಬಿಡ್ತಾ ಇದ್ದೀನಿ ಅಂತ ವಿಡಿಯೋ ಹರಿ ಬಿಡ್ತಾರೆ. ಅದನ್ನ ನೋಡಿದ ತಕ್ಷಣನೇ ನೀವು ಹುಟ್ಟದಾಗಿಂದ ತಂದೆ ತಾಯಿನ, ಅಕ್ಕ ತಂಗಿರ್ನ, ಅಣ್ಣ ತಮ್ದಿರ್ನ, ನಿಮ್ ಫ್ರೆಂಡ್ಸ್ ನ ಅಷ್ಟು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ರೆ ತುಂಬಾನೇ ನಂಬ್ತೀರಾ. ಹಿಂದೆ ಮುಂದೆ ಗೊತ್ತಿರಲ್ಲ, ಅವ್ರು ಯಾವ ಊರವರು, ಯಾವ ಊರ್ ದಾಸಯ್ಯ ಅನ್ನೋದೇ ಗೊತ್ತಿರಲ್ಲ, ಆದ್ರೂ ಕೂಡ ನಂಬ್ತೀರಾ. ಯಾಕೆ ಗೊತ್ತಾ? ನಮ್ಮ ದೇಶದ ಜನ ಏನಕ್ ನಂಬಿಲ್ಲ ಅಂದ್ರುನು ಸೆಂಟಿಮೆಂಟ್ ಫೂಲ್ಸ್. ಸೆಂಟಿಮೆಂಟ್ ಅಂತ ಬಂದ್ಬಿಟ್ರೆ ಎಲ್ಲಾ ವಿಷಯನೂ ನಂಬ್ಬಿಡ್ತೀವಿ. ಅದು ಮೊದ್ಲು ಬದ್ಲಾಗ್ಬೇಕು, ನಾವು ಕಲ್ಗಳಾಗ್ಬೇಕು. ಸೆಂಟಿಮೆಂಟ್ ಅಂತ ಹೋದ್ರೆ ನೋಡ್ರಿ, ನಾವ್ ತಿಂತೀವೋ ಇಲ್ವೋ, ಪಾಪ ಅವ್ರಿಗೆ ಕೊಡೋಣ ಅಂತ ಕೊಟ್ಟಿದ್ದಕ್ಕೆ ಎಂತ ಮೋಸ ನಡೀತಾ ಇದೆ. ಕೊಡೋ ಒಂದ್ ತುತ್ತು ಅನ್ನನ ವಿಡಿಯೋ ಮಾಡಿ ಹಾಕೋದು, ₹1 ಕೊಟ್ಬಿಟ್ರೆ ವಿಡಿಯೋ ಮಾಡಿ ಹಾಕೋದು, ₹1 ಕೊಟ್ರೆ 1,00,000 ರೂಪಾಯಿ ಸಂಪಾದನೆ ಆಗುತ್ತೆ. ಕೆಲವೊಂದು ಅನಾಥಾಶ್ರಮ ಟ್ರಸ್ಟ್ ಗಳ ಹೆಸರು ಹೇಳ್ಕೊಂಡು ಜನರನ್ನ ಮರಳು ಮಾಡಿ ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾರೆ. ನಿಮ್ ಕಣ್ಮುಂದೆನೆ ಸತ್ಯ ಇದೆ. ದಯವಿಟ್ಟು ಸತ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನನ್ನ ಆಶ್ರಮದ ಮಕ್ಕಳೆಲ್ಲ ಬೀದಿಗೆ ಬೀಳ್ತಾ ಇದ್ದಾರೆ. ದಯವಿಟ್ಟು ಪ್ರತಿಯೊಂದು ಜನರು ಒಂದೊಂದಡಿ ಜಾಗಕ್ಕೆ ಕಾಸು ಕೊಟ್ಟು ಈ ಮಕ್ಕಳನ್ನೆಲ್ಲ ಬದುಕ್ಸಿ ಅಂತ ಹೇಳಿದ್ರು. ನಮ್ ಜನ ಧಾರಾಳವಾಗಿ ಒಂದೊಂದಡಿ ಜಾಗ, 2 ಅಡಿ ಜಾಗ, ಎಷ್ಟಡಿಗೆ ಅವ್ರ ಕೈಯಲ್ಲಿ ಕೆಪಾಸಿಟಿ ಇದೆಯೋ ಆ ಬಾಡಿಗೆ ಇರುವಂತಹ ಜಾಗನ ಸ್ವಂತ ಮಾಡಿ ಕೊಡ್ತಾರೆ. ಯಾಕಂದ್ರೆ ಅನಾಥವಾಗಿರೋ ಆ ಜೀವಗಳಿಗೆ ಒಂದು ಆಸರೆ ಸಿಗ್ಲಿ ಅಂತ. ಇಷ್ಟಕ್ಕೆ ಆ ವ್ಯಕ್ತಿ ಸುಮ್ನಾಗ್ಲಿಲ್ಲ. ಫಸ್ಟ್ ಬಾಡಿಗೆ ಇದ್ದಿದ್ದನ್ನ ಅಷ್ಟಗಲ ಸ್ವಂತ ಮಾಡ್ಕೊಂಡಿದ್ದಾಯ್ತು. ಇವಾಗ ಅಷ್ಟಗಲ ಸ್ವಂತ ಆದ್ಮೇಲೆ ಹೇಗಿದ್ರು ನಮ್ ಜನ ನಂಬ್ತಾರೆ, ಇನ್ನೊಂದ್ ವಿಡಿಯೋ ಹಾಕೋಣ ಅಂತ ಹೇಳಿ ಇಷ್ಟಗಲ ಜಾಗ ನಮ್ಮ ಜನಕ್ಕೆ ಸಾಕಾಗ್ತಾ ಇಲ್ಲ, ದೊಡ್ಡ ಮೈದಾನನೇ ಬೇಕು ಅಂತ ಹೇಳಿ ಸಹಾಯ ಮಾಡಿ, ಏನಾಗುತ್ತೋ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೀವು ಮಾಡ್ತಾ ಇದ್ದೀರಾ, ಸರಿ ಆಯ್ತು. ಆ ವ್ಯಕ್ತಿ ಇದ್ದ ಹಾಗೆ ಇದ್ದಾರ? ಎಷ್ಟು ಬದಲಾಗಿದ್ದಾರೆ ನೋಡಿ. ಒಂದು ಪುಟ್ಟ ಕಾರಲ್ಲಿ ಓಡಾಡ್ತಿದ್ದಂತಹ ವ್ಯಕ್ತಿ ಇವತ್ತು ದೊಡ್ಡ ಇನ್ನೋವಾ ಕಾರು, ಮುಂದೆ ಒಂದು ಕತ್ತಿ ಹಿಂಗ್ ಎತ್ತಿರುತ್ತೆ ಅಂತ ಕಾರಲ್ಲಿ ಓಡಾಡ್ತಾ ಇದ್ದಾರೆ. ನೀವು ಕೊಡ್ತಾ ಇರೋದು ಬಡವರು ಉದ್ಧಾರ ಆಗ್ಲಿ ಅಂತ. ಬಟ್ ಅಲ್ಲಿ ಉದ್ಧಾರ ಆಗ್ತಾ ಇರೋದು ಯಾರು ಅಂತ ಸ್ವಲ್ಪ ಯೋಚನೆ ಮಾಡಿ. ನೀವು ₹100 ಕೊಟ್ರೆ ಅದ್ರಲ್ಲಿ ₹20 ಕೂಡ ಅನಾಥರಿಗೆ ಬಳಕೆ ಆಗ್ತಿದ್ಯೋ ಇಲ್ವೋ ಖಂಡಿತ ಗೊತ್ತಿಲ್ಲ. ಆದ್ರೆ ಇವ್ರ ಹೆಂಡತಿ, ಇವ್ರ ಮಕ್ಕಳು ರಾಯಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದಾರೆ. ಅವ್ರು ರಾಯಲ್ ಆಗಿ ಲೈಫ್ ಲೀಡ್ ಮಾಡ್ಲಿ ಅಂತಾನೆ ನೀವು ದುಡ್ಡು ಕೊಡ್ತಾ ಇರೋ ತರ ಕಾಣಿಸ್ತಾ ಇದೆ. ಆಶ್ರಮ ಸ್ವಂತ ಆಗೋದಕ್ಕೂ ಮುಂಚೆ ಯಾವ್ದೋ ಒಂದ್ ಬಟ್ಟೆನಲ್ಲಿ ಓಡಾಡ್ತಿದ್ದಂತಹ ಗಂಡ ಹೆಂಡತಿ ಇವತ್ತು ಮದ್ವೆ ಹೆಣ್ಣು ಮದ್ವೆ ಗಂಡ ತರಾನೇ ಓಡಾಡ್ತಾರೆ. ವಿತೌಟ್ ಮೇಕಪ್ ಅವ್ರ ಎಲ್ಲೂ ಹೊರಗಡೆ ಕಾಲಿಡೋದೇ ಇಲ್ಲ. ಸೀರೆ ಅಂತೂ ರೇಷ್ಮೆ ಸೀರೆನೆ ಅನ್ಸುತ್ತೆ ನನ್ ಪ್ರಕಾರ. ಸೊ ನೀವೆಲ್ಲ ಕಾಸು ಕೊಡ್ತಾ ಇರೋದು ಆಶ್ರಮ ನಡ್ಸೋರ್ಗ ಅಥವಾ ಅನಾಥ ಮಕ್ಕಳಿಗ? ಆಶ್ರಮ ನಡೆಸ್ತಾ ಇರೋರು ಕೋಟಿ ಮೇಲ್ ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ. ಆಶ್ರಮದಲ್ಲಿರೋ ಮಕ್ಕಳು ಇದ್ದಾಗೆ ಇದ್ದಾರೆ. ಅವ್ರೇನೋ ಒಳ್ಳೆ ಬ್ರಾಂಡೆಡ್ ಬಟ್ಟೆ ವಿತ್ ಮೇಕಪ್ ನೋಡ್ಲಿಲ್ಲ. ಅದೇ ಊಟ, ಅದೇ ಬಟ್ಟೆ, ಅದೇ ಜಾಗ. ಆದ್ರೆ ಇವ್ರುಗಳು ಮಾತ್ರ ಬದಲಾಗ್ತಾ ಇದ್ದಾರೆ.
ಈ ವಿಡಿಯೋ ಮುಖಾಂತರ ನನ್ಗೆ ಗೊತ್ತಿರುವಷ್ಟು ನಾನು ಇನ್ಫಾರ್ಮ್ ಮಾಡಿದೀನಿ. ಇನ್ಮೇಲೆ ನಿಮಗ್ ಬಿಟ್ಟಿದ್ದು. ನೀವ್ ಯೋಚನೆ ಮಾಡಿ, ಈ ತರ ಅನಾಥಾಶ್ರಮದ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋರ್ಗೆ ಇನ್ ಮುಂದೆ ದುಡ್ಡು ಕೊಡ್ಬೇಕಾ ಕೊಡ್ಬಾರ್ದಾ ಅಂತ.